ಶ್ರೀರಾಮ ನವಮಿಯಂದು ಮಕ್ಕಳಿಗೆ ಹೇಳಬಹುದಾದಂತಹ ಅದ್ಭುತ ಶ್ರೀರಾಮನ ಸಣ್ಣ ಕತೆ. ಶ್ರೀರಾಮನು ಅಯೋಧ್ಯೆಯ ರಾಜನಾದ ದಶರಥನ ಮಗ. ಅವನು ಧರ್ಮದ ಪ್ರತಿರೂಪ ಎಂದು ಪ್ರಸಿದ್ಧ. ಅವನ ತಾಯಿ ಕೌಶಲ್ಯೆ. ರಾಮನಿಗೆ 3 ಸಹೋದರರು. ಅವರು ಲಕ್ಷ್ಮಣ, ಭರತ, ಶತ್ರುಘ್ನ. ಒಮ್ಮೆ ರಾಜ ದಶರಥನು ರಾಮನನ್ನು ರಾಜನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ. ಆದರೆ ಕೈಕೇಯಿ ಎಂಬ ರಾಣಿ ತನ್ನ ಮಗ ಭರತನಿಗೆ ರಾಜ್ಯ ಕೊಡಬೇಕೆಂದು ಕೇಳಿಕೊಂಡಳು. ಅವಳ ಮಾತಿಗೆ ಒಪ್ಪಿಕೊಂಡ ದಶರಥನು ರಾಮನನ್ನು 14 ವರ್ಷಗಳ ವನವಾಸಕ್ಕೆ ಕಳುಹಿಸಿದನು. ರಾಮನು ತನ್ನ ಪತ್ನಿ ಸೀತೆಯೊಂದಿಗೆ ಮತ್ತು ತಮ್ಮನಾದ ಲಕ್ಷ್ಮಣನೊಂದಿಗೆ ಕಾಡಿಗೆ ಹೋದನು. ಅಲ್ಲಿ ರಾವಣ ಎಂಬ ರಾಕ್ಷಸ ರಾಜನು ಸೀತೆಯನ್ನು ಅಪಹರಿಸಿದನು. ನಂತರ ರಾಮನು ಹನುಮಂತ ಮತ್ತು ವಾನರ ಸೇನೆ ಸಹಾಯದಿಂದ ಲಂಕೆಗೆ ಹೋಗಿ ರಾವಣನನ್ನು ಸೋಲಿಸಿ ಸೀತೆಯನ್ನು ಮರಳಿ ತಂದನು. ವನವಾಸ ಮುಗಿದ ನಂತರ ರಾಮನು ಅಯೋಧ್ಯೆಗೆ ಮರಳಿ ಬಂದು ಜನರ ಸಂತೋಷಕ್ಕಾಗಿ ನ್ಯಾಯದಿಂದ ಆಡಳಿತ ನಡೆಸಿದನು. ಅವನ ಆಡಳಿತವನ್ನು ರಾಮರಾಜ್ಯ ಎಂದು ಕರೆಯುತ್ತಾರೆ. ಈ ಕಥೆಯ ನೀತಿ: ಧರ್ಮ, ಸತ್ಯ ಮತ್ತು ನಿಷ್ಠೆಯಿಂದ ಜೀವನ ನಡೆಸಿದರೆ ಸದಾ ಜಯ ನಮ್ಮದೇ ಆಗುತ್ತದೆ.